ಮಕ್ಕಳಿಗೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯ್ತು. ಬಟ್ ಅಮ್ಮಂದ್ರಿಗೆ ಈಗ ರಿಯಲ್ ಶಿಫ್ಟ್ ಶುರು. ವೆದರ್ ನೀವು ಮನೇಲೇ ಇದ್ದು ಮನೆಯ ಎಲ್ಲಾ ಜವಾಬ್ದಾರಿನೂ ಸಿಇಒ ತರ ನೋಡ್ಕೋತಾ ಇರೋ ಹೋಮ್ ಮೇಕರೇ ಇರ್ಬೋದು, ಅವ್ರ ಮಕ್ಕಳನ್ನ ಸ್ಕೂಲ್ ಬಸ್ಸಿಗೆ ಹತ್ಸಿ ನೀವು ಇಮಿಡಿಯೇಟ್ ಆಗಿ ಆಫೀಸಿಗೆ ಹೊರಡೋ ಬಿಸಿ ಮಾಮ್ ಇರ್ಬೋದು. ಇಬ್ರಿಗೂ ಈ ಸೀಸನ್ ಸಿಕ್ಕಾಪಡೆ ಹೆಕ್ಟಿಕ್ ಆಗಿರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳೋದಕ್ಕೂ ಯಾರು ಇರಲ್ಲ. ಸೊ ಒನ್ ಮ್ಯಾನ್ ಆರ್ಮಿ ತರ ನೀವು ಮನೆಯ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ನು ನೋಡ್ಕೋತಾ ಇರ್ತೀರಾ. ಹಾಗಾಗಿ ಈ ವಿಡಿಯೋ ಬರೀ ಟಿಪ್ಸ್ ಬಗ್ಗೆ ಮಾತ್ರ ಅಲ್ಲ, ಬಟ್ ಇಟ್ಸ್ ಅ ಜೆಂಟಲ್ ರಿಮೈಂಡರ್ ದಟ್ ನೀವು ನಿಮ್ಮ ಮನೆಯ ಜವಾಬ್ದಾರಿಗಳನ್ನ ನೀವು ಅನ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಮಾರ್ನಿಂಗ್ಸ್ ಒಂಥರ ನಿಮ್ಮ ಮನೇಲಿ ವಾರ್ ಝೋನ್ ಆಗೋಗಿರುತ್ತೆ. ಒಂದ್ ಮಗುಗೆ ಬಿಸಿ ಬಿಸಿ ದೋಸೆ ಬೇಕು, ಇನ್ನೊಂದ್ ಮಗು ನೋಟ್ಸ್ ಎಲ್ಲ ಇಟ್ಟು ಹುಡುಕ್ತಾ ಇರುತ್ತೆ, ನಿಮ್ಮ ಹಸ್ಬೆಂಡ್ ಸಾಕ್ಸ್ ಎಲ್ಲಿ ಇಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾರೆ, ನೀವಿನ್ನೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಲ್ಲ, ಟೈಮ್ ಓಡ್ತಾ ಇದೆ. ಇದನ್ನ ಹೇಳೋದಕ್ಕೆ ನಂಗೆ ಸುಸ್ತಾಗ್ತಾ ಇದೆ. ಎಲ್ಲರೂ ಮಕ್ಕಳು ಸ್ಕೂಲ್ ರೊಟೀನ್ ಬಗ್ಗೆ ಮಾತಾಡ್ತಾರೆ, ಬಟ್ ಅಮ್ಮಂದ್ರು ರೊಟೀನ್ ಬಗ್ಗೆ ಯಾರಿಗೂ ಆಲ್ಮೋಸ್ಟ್ ಯೋಚನೆನೇ ಬರಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಸಿಂಪಲ್, ಪ್ರಾಕ್ಟಿಕಲ್ ಆ್ಯಂಡ್ ಗಿಲ್ಟ್ ಫ್ರೀ ರೊಟೀನ್ನ ಹೇಗೆ ಬಿಲ್ಡ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಬಟ್ ಈ ಒಂದು ರೊಟೀನ್ ಜೆನ್ರಿಕ್ ಆಗಿರುತ್ತೆ, ಬಿಕಾಸ್ ಪ್ರತಿಯೊಬ್ಬರ ಲೈಫ್ ಸ್ಟೈಲ್, ಟೈಮಿಂಗ್ಸ್ ಎಲ್ಲನೂ ಡಿಫ್ರೆಂಟ್ ಆಗಿರುತ್ತಲ್ಲ. ಹಾಗಾಗಿ ಬಟ್ ನೀವು ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ಈ ಒಂದು ರೊಟೀನ್ನ ಮಾಡಿಫೈ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಬಟ್ ದಿಸ್ ಸೂಟ್ಸ್ ಆಲ್ಮೋಸ್ಟ್ ಎವ್ರಿ ಒನ್. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರ ಮೊದಲು ಒಂದು 5-10 ನಿಮಿಷ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ. ಸೊ ಈ ಟೈಮಲ್ಲಿ ರಿಲ್ಯಾಕ್ಸ್ ಆಗಿ ಬಿಸಿನೀರು ಕುಡಿಯೋದು ಅಥವಾ ಕಾಫಿ ಕುಡಿಯೋದು ಅಥವಾ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ರೀತಿ ಮಾಡಿ ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ನೀವೊಂದು ಫ್ರೆಶ್ ಮೂಡಲ್ಲಿ ಇರ್ತೀರ, ರಿಲ್ಯಾಕ್ಸ್ ಮೂಡಲ್ಲಿ ಇರ್ತೀರ. ಆ್ಯಂಡ್ ಆಲ್ಸೋ ಬೆಳಗ್ಗೆ ನಾವು ದಿನನ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಇಡೀ ದಿನದ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ ಅನ್ನೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ಫಸ್ಟು ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ. ಅದಾದಮೇಲೆ ಇಫ್ ಪಾಸಿಬಲ್ ಸ್ನಾನ, ಪೂಜೆ ಎಲ್ಲ ಆದಮೇಲೆ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರಂತೂ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿರುತ್ತೆ, ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಇನ್ ಕೇಸ್ ಇಲ್ಲ ಅಷ್ಟು ಟೈಮ್ ಆಗಲ್ಲ, ಗಡಿಬಿಡಿ ಆಗುತ್ತೆ ಅನ್ನೋದಾದರೆ ಅಟ್ಲೀಸ್ಟ್ ಮುಖ ತೊಳೆದ ಮೇಲೆ ಮಾಯ್ಶ್ಚರೈಸರ್, ಲಿಪ್ ಬಾಮ್ ಹಚ್ಕೊಂಡು ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡಿ. ಈ ಒಂದು ಸ್ಕಿನ್ ಕೇರ್ ಹಾರ್ಡ್ಲಿ ಒಂದು 2-3 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಬಟ್ ಹೀಗೆ ಮಾಡಿದಾಗ ನಿಮ್ಮ ಬ್ರೈನ್ಗೆ ನೀವು ಒಂದು ಮೆಸೇಜ್ ಕೊಟ್ಟಾಗುತ್ತೆ, ನನ್ನ ಲೈಫ್ ಬರೀ ಸ್ಯಾಕ್ರಿಫೈಸ್ ಅಲ್ಲ, ಅಥವಾ ಗಂಡ ಮನೆ ಮಕ್ಕಳು ಅನ್ನೋದು ಮಾತ್ರ ಅಲ್ಲ, ನನಗೂ ನಾನು ಇಂಪಾರ್ಟೆಂಟು, ನಾನು ಕೂಡ ಪ್ರಯಾರಿಟಿ ಅನ್ನೋ ಒಂದು ಮೆಸೇಜ್ನ ನಿಮ್ಮ ಬ್ರೈನ್ಗೆ ನೀವು ಕೊಟ್ಟಾಗುತ್ತೆ. ಆ್ಯಂಡ್ ಹೀಗೆ ಮಾಡೋದ್ರಿಂದ ನಿಮ್ಮ ಜೊತೆಗಿನ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್ ಮೋರ್. ಸೊ ಯೂಶಲಿ ನನ್ನ ಒಂದು ಸ್ಕೆಡ್ಯೂಲ್ ಹೇಗಿರುತ್ತೆ ಅಂತ ಅಂದರೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನನ್ನ ಸ್ನಾನ, ಪೂಜೆ ಎಲ್ಲ ಆಗಿಬಿಡುತ್ತೆ. ಸೊ ಪೂಜೆ ಆಗ್ತಿದ್ದಂಗೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಮಾಡುವಾಗಲೇ ಅದ್ರ ಜೊತೆಗೆ ಬೇಳೆ ಬೇಯಕ್ಕೆ ಇಟ್ಬಿಡೋದು ಸಾಂಬಾರ್ಗೆ. ಆ್ಯಂಡ್ ಆಲ್ಸೋ ತರಕಾರಿ ಏನಾದರೂ ಕಟ್ ಮಾಡೋದಿದ್ರೆ ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಹೀಗೆ ಮಾಡಿದಾಗ ನನಗೊಂದು 9:30 ತಿಂಡಿ ಮುಗೀತು ಅಂತ ಅಂದರೆ 9:30ಇಂದ 12:30, 12:45 ಅಥವಾ 1 ಗಂಟೆಗೆ ಬಂದು ನಾನು ಸಾಂಬಾರು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ 9:30ಇಂದ 1 ಗಂಟೆವರೆಗೂ ನನಗೆ ಅಷ್ಟು ಟೈಮ್ ಪೀರಿಯಡ್ ಸಿಗುತ್ತಲ್ಲ. ಸೊ ಇದಿಷ್ಟು ನಾನೇನೋ ಬುಕ್ ಓದೋದಾಗಿರ್ಬೋದು, ಅಥವಾ ಟಿ ವಿ ನೋಡೋದು, ಅಥವಾ ಆನ್ಲೈನಲ್ಲಿ ಕೆಲಸ ಮಾಡೋದು, ಅಥವಾ ಎಡಿಟ್ ಮಾಡೋದು, ಇದಿಷ್ಟು ನನಗೆ ಅಂತಲೇ ಟೈಮ್ ನನಗೆ ಸಿಕ್ಬಿಡುತ್ತೆ. ಇದ್ರ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಲೈಕ್ ಮಿಷಿನಿಗೆ ಬಟ್ಟೆ ಹಾಕಿರೋದು, ಒಣಗಿಸೋದಾಗಿರ್ಬೋದು, ಈ ರೀತಿ ಇರುತ್ತೆ. ಬಿಟ್ಟರೆ ಅಷ್ಟು ಫ್ರೀ ಟೈಮ್ ನನಗೆ ಇರುತ್ತೆ. ಸೊ ಇನ್ ಕೇಸ್ ನೀವು ಫಾಲೋ ಮಾಡ್ತಿದ್ರು ಓಕೆ, ಇಲ್ಲ ಅಂತಂದರೆ ತಿಂಡಿ ಮಾಡುವಾಗಲೇ ಸೈಮಲ್ಟೇನಿಯಸ್ಲಿ ಜೊತೆಗೆ ಸಾಂಬಾರ್ಗೂ ಪ್ರಿಪೇರ್ ಮಾಡ್ಕೊಂಬಿಡಿ. ಸೊ ದಟ್ ನಿಮಗೆ ಸಿಕ್ಕಾಪಡೆ ಟೈಮ್ ಸೇವ್ ಆಗುತ್ತೆ. ಸೊ ವರ್ಕಿಂಗ್ ಮಾಮ್ಸ್, ದ ಸ್ಟ್ರೆಸ್ ಇಸ್ ರಿಯಲ್. ಸೊ ವರ್ಕಿಂಗ್ ಮಾಮ್ಸ್, ನೀವು ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಆ್ಯಂಡ್ ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ನನಗನ್ಸುತ್ತೆ ಅಂತ ಅಂದರೆ, ನೀವು ಒಂದು ಡೈರಿಯಲ್ಲಿ ನಿಮ್ಮ ದಿನ ಹೇಗಿರಬೇಕು ಅಥವಾ ನಿಮ್ಮ ವೀಕ್ ಹೇಗಿರಬೇಕು, ಎಷ್ಟು ಗಂಟೆಗೆ ಹೇಳ್ಬೇಕು, ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ಯಾವ್ಯಾವ ಕೆಲಸಗಳನ್ನ ಮುಗಿಸ್ಕೋಬೇಕು ಅನ್ನೋದನ್ನು ಒಂದು ಪ್ರಾಪರ್ ಟೈಮ್ ಸ್ಕೆಡ್ಯೂಲ್ ಮಾಡಿಕೊಂಡು ಅದನ್ನ ಒಂದು ಡೈರಿಯಲ್ಲಿ ಬರೆದಿಟ್ಕೊಂಬಿಡಿ. ಆ್ಯಂಡ್ ರಿಮೆಂಬರ್, ಇದರಲ್ಲಿ ನಿಮ್ಮ ರೆಸ್ಟ್ ಕೂಡ ಪ್ರಯಾರಿಟಿ ಆಗಿರಬೇಕು. ನೀವು ಕೆಲಸದಿಂದ ಬಂದು ರೆಸ್ಟ್ ಮಾಡೋದು ಕೂಡ ಇಟ್ಸ್ ಅ ಪ್ರಯಾರಿಟಿ. ಡು ನಾಟ್ ನೆಗ್ಲೆಕ್ಟ್ ದ್ಯಾಟ್. ಸೊ ಈ ಒಂದು ಟೈಮ್ ಸ್ಕೆಡ್ಯೂಲ್ನ ಪ್ರಾಪರ್ ಆಗಿ ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮ ಅತ್ತೆನೋ ಅಥವಾ ಹಸ್ಬೆಂಡೋ ನಿಮಗೆ ಹೆಲ್ಪ್ ಆಫರ್ ಮಾಡಿದಾಗ ಹೆಲ್ಪ್ ತಗೊಳ್ಳಿ. ಇನ್ನೇನು ಜಾಸ್ತಿ ಕೆಲಸ ಇಲ್ಲ, ನಾನೇ ಮಾಡಿಬಿಡ್ತೀನಿ ಅಂತ ಹೇಳಬೇಡಿ. ಇವನ್ ಸಣ್ಣ ಪುಟ್ಟ ಕೆಲಸಗಳೇ ಆಗಿರ್ಬೋದು, ನಿಮ್ಗೊಂದು 5-10 ನಿಮಿಷನೇ ಉಳಿಲಿ, ನಿಮ್ಗೆ ಎಷ್ಟೋ ಟೈಮ್ ಸೇವ್ ಆಗುತ್ತೆ, ನಿಮ್ಮ ಸ್ಟ್ರೆಸ್ ಎಷ್ಟೋ ಕಡಿಮೆ ಆಗುತ್ತೆ. ಈವನ್ ಲೈಕ್ ಮಾಡಿಟ್ಟಿರೋ ತಿಂಡಿನ ಲಂಚ್ ಬಾಕ್ಸಿಗೆ ಹಾಕೋದಾಗಿರ್ಬೋದು, ಅಥವಾ ಸೊಪ್ಪು ಬಿಡಿಸ್ಕೊಡೋದಾಗಿರ್ಬೋದು, ಅಥವಾ ಮಕ್ಕಳಿಗೆ ಶೂಸ್ ಹಾಕೋದಾಗಿರ್ಬೋದು, ಈ ರೀತಿ ಕೆಲಸಗಳನ್ನ ಡೆಲಿಗೇಟ್ ಮಾಡಿಕೊಂಡು ನಿಮ್ಮ ಸ್ಟ್ರೆಸ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಎವ್ರಿ ಸಂಡೇಸ್ ಮೀಲ್ ಪ್ರೆಪ್ ಮಾಡ್ಕೊಳ್ಳಿ. ಇದು ತುಂಬ ಜನ ಫಾಲೋ ಮಾಡ್ತಿರ್ಬೋದು ಅಥವಾ ತುಂಬ ಜನ ಫಾಲೋ ಮಾಡದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಇದೊಂದು
ಹೊಸ ಟಾಪಿಕ್ ತುಂಬ ಜನ ಈಗ ಫಾಲೋ ಮಾಡ್ತಾ ಇದ್ದಾರೆ, ಮೀಲ್ ಪ್ರೆಪ್ ಅಂತ. ಸೊ ಇದು ಬೇಸಿಕಲಿ ತರಕಾರಿಗಳನ್ನ ಕಟ್ ಮಾಡಿ ಜಿಪ್ ಲಾಕ್ ಪೌಚ್ ಅಥವಾ ಒಂದು ಬಾಕ್ಸಲ್ಲಿ ಹಾಕಿಡೋದು, ಅಥವಾ ತೆಂಗಿನಕಾಯಿನ ತುರಿದು ಅದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು, ಅಥವಾ ಹುಣಸೆ ಹಣ್ಣಿನ ಬೇಯಿಸಿ ಅದರ ರಸ ತೆಗೆದು ಅದನ್ನ ಬಾಟಲಲ್ಲಿ ಹಾಕಿ ಅದನ್ನ ಸ್ಟೋರ್ ಮಾಡೋದಾಗಿರ್ಬೋದು. ಈ ರೀತಿ ಎಷ್ಟೋ ಐಡಿಯಾಸ್ ಇದೆ. ಸೊ ಇದರ ಒಂದು ಡೀಟೇಲ್ಡ್ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಇನ್ ಕೇಸ್ ನೀವು ಈ ಮೀಲ್ ಪ್ರೆಪ್ ಫಾಲೋ ಮಾಡ್ತಿಲ್ಲ ಅಂತ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಇದು ನಿಮಗೆ ಸಿಕ್ಕಾಪಟ್ಟೆ ಟೈಮ್ನ ಸೇವ್ ಮಾಡುತ್ತೆ. ನನ್ಗೆ ಯೂಶಲಿ ತುಂಬ ವರ್ಷದಿಂದ ಅಭ್ಯಾಸ ಏನಂದರೆ, ಮಾರನೇ ದಿವಸ ಏನು ಬಟ್ಟೆ ಹಾಕ್ಕೊಳ್ತೀನಿ ಅನ್ನೋದನ್ನ ಹಿಂದಿನ ದಿನ ರಾತ್ರಿನೇ ತೆಗೆದಿಟ್ಕೊಂಡ್ಬಿಡೋದು. ಎಸ್ಪೆಷಲಿ ನೀವು ಹೊರಗಡೆ ಆಫೀಸ್ಗೆ ಹೋಗ್ತಿದ್ದೀರಾ ಅಂತ ಅಂದರೆ ಈ ಒಂದು ಸಣ್ಣ ಕೆಲಸ ನಿಮಗೆ ಬೆಳಗ್ಗೆ ಒಂದು ಗಡಿಬಿಡಿನ ಕಡಿಮೆ ಮಾಡುತ್ತೆ, ಎಷ್ಟೋ ಟೈಮ್ ಸೇವ್ ಆಗುತ್ತೆ. ಸೊ ಹಿಂದಿನ ದಿವಸ ರಾತ್ರಿನೇ ನೀವು ಮಾರನೇ ದಿವಸ ಏನು ಬಟ್ಟೆ ಹಾಕೋತೀರಾ, ಯಾವ ವಾಚ್ ಹಾಕೋತೀರಾ, ಪ್ರತಿಯೊಂದನ್ನು ಒಂದು ಸೆಟ್ ಮಾಡಿ ಒಂದು ಕಡೆ ತೆಗೆದಿಟ್ಬಿಡಿ. ಸೊ ಬೆಳಗ್ಗೆ ಎದ್ದಾಗ ಏನು ಬಟ್ಟೆ ಹಾಕೊಳ್ಳೋದು ಅನ್ನೋ ಒಂದು ಡಿಸಿಷನ್ ತಗೊಳ್ಳೋದೇನೆ ಒಂದು ಸ್ಟ್ರೆಸ್ ಆಗೋಗುತ್ತೆ. ಸೊ ಡಿಸಿಷನ್ ಫ್ಯಾಟಿಗ್ ಮಾಡ್ಕೋಬೇಡಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಬೇಡಿ ಹಿಂದಿನ ದಿನ ರಾತ್ರಿನೇ. ಆ್ಯಂಡ್ ಆಲ್ಸೋ ನಿಮ್ಮ ಮಕ್ಳಿಗೂ ಮಾರನೇ ದಿವಸ ಅವರ ಟೈಮ್ ಟೇಬಲ್ ಏನಿದೆ ಅದ್ರ ಪ್ರಕಾರ ಹಿಂದಿನ ದಿವಸ ರಾತ್ರಿನೇ ಎಲ್ಲ ಬುಕ್ಸ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೊಳಕ್ಕೆ ಹೇಳ್ಬಿಡಿ. ಇನ್ನೊಂದು ರೊಟೀನ್ ಮಕ್ಳಿಗೆ ಏನು ಫಾಲೋ ಮಾಡೋಕ್ಕೆ ಹೇಳ್ಬೋದು ಅಂತ ಅಂದರೆ, ಅವ್ರು ಬೆಳಗ್ಗೆ ಬ್ರಷ್ ಮಾಡೋಕ್ಕೆ ಹೋದಾಗ್ಲೇ ಸ್ನಾನ ಮಾಡಿಕೊಂಡೇ ಹೊರಗೆ ಬರಬೇಕು ಅನ್ನೋ ಒಂದು ಸ್ಟ್ರಿಕ್ಟ್ ರೂಲ್ ಮಾಡಿಬಿಡಿ. ಸೊ ದಟ್ ನೀವು ಕೆಲಸದ ಮಧ್ಯದಲ್ಲಿ ಹೋಗಿ ಸ್ನಾನ ಮಾಡು ಅಂತ ಹೇಳೋದು ತಪ್ಪತ್ತೆ. ಆ್ಯಂಡ್ ಆಲ್ಸೋ ದಿಸ್ ವಿಲ್ ಮೇಕ್ ದಮ್ ವೆರಿ ಡಿಸಿಪ್ಲಿನ್ ಆ್ಯಂಡ್ ಇಂಡಿಪೆಂಡೆಂಟ್. ಆ್ಯಂಡ್ ರಿಮೆಂಬರ್, ನಿಮ್ಗೆ ಯಾರಾದರೂ ನೀವು ತುಂಬ ಆಂಬಿಷಿಯಸ್ ತುಂಬ ಬ್ಯುಸಿ ಸಿಗೋದೇ ಇಲ್ಲ ಅಂತ ಅಂದರೆ ಗಿಲ್ಟಿ ಫೀಲ್ ಆಗಬೇಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸ್ಕೆಡ್ಯೂಲ್, ನಿಮ್ಮ ಲೈಫ್ನ ನಿಮ್ಮ ಹಸ್ಬೆಂಡ್, ನಿಮ್ಮ ಮಕ್ಕಳು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ಸಾಕು. ನಿಮಗೆ ಯಾರ ಸರ್ಟಿಫಿಕೇಟ್ ಅವಶ್ಯಕತೆಯೂ ಇಲ್ಲ. ನಿಮ್ಮ ಲೈಫ್, ನಿಮ್ಮ ಸ್ಟ್ರೆಸ್, ನಿಮ್ಮ ಹಾರ್ಡ್ ವರ್ಕ್ ಬಗ್ಗೆ ನಿಮಗೆ ಮಾತ್ರ ಅರ್ಥ ಆಗುತ್ತೆ. ಆ್ಯಂಡ್ ನೋ ಒನ್ ಎಲ್ಸ್ ಗೆಟ್ಸ್ ಟು ಡಿಸೈಡ್ ಯುವರ್ ಮದರ್ಹುಡ್ ಸ್ಟೈಲ್. ಇಟ್ಸ್ ವೆರಿ ಸಬ್ಜೆಕ್ಟಿವ್. ಎಲ್ಲ ಅಮ್ಮಂದರು, ಹೋಮ್ ಮೇಕರ್ಸ್ ಅವ್ರ ವರ್ಕಿಂಗ್ ವಿಮೆನ್ ಮಾಡುವಂಥ ಒಂದು ಮೇಜರ್ ಮಿಸ್ಟೇಕ್ ಏನು ಗೊತ್ತಾ? ಮುಂದಿನ ತಿಂಗಳು ಇಂಥ ಡೇಟಲ್ಲಿ ನಮ್ಮ ಸಂಬಂಧಿಕರ ಮದುವೆ ಇದೆ, ಮುಂದಿನ ವಾರ ಪೇರೆಂಟ್ಸ್ ಮೀಟಿಂಗ್ ಇದೆ, ಮುಂದಿನ ಮಂಗಳವಾರ ವೀಕ್ ಆಫ್ ಇದೆ ಅಂತ ಪ್ರತಿಯೊಂದನ್ನು ತಲೆಯಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳೋದು. ಈ ರೀತಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದು ಎಂಥ ಒಂದು ಮೆಂಟಲ್ ಲೋಡ್ ಆಗುತ್ತೆ ಅಂತ ತುಂಬ ಜನರಿಗೆ ಗೊತ್ತೇ ಇಲ್ಲ. ನಮ್ಮ ಇಂಡಿಯನ್ ವುಮೆನ್ ಇದೊಂದು ಸೈಲೆಂಟ್ ಬರ್ಡನ್ ಅಂತ ಗೊತ್ತಿಲ್ಲದೇ ಪಾಪ ಅದನ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಏನು ಮಾಡ್ಬೋದು, ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ವೈಟ್ ಬೋರ್ಡ್ನ ತಂದಿಟ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಈವೆಂಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ರಿಮೈಂಡರ್ಸ್, ಅಥವಾ ನಿಮ್ಮ ಮಕ್ಕಳ ಡೈರಿಯಲ್ಲಿ ಬರ್ದಿರೋ ಮೆಮೊ ಆಗಿರ್ಬೋದು, ಅಥವಾ ಏನೇ ಒಂದು ಇಂಪಾರ್ಟೆಂಟ್ ಥಿಂಗ್ಸ್, ಅಥವಾ ನಿಮ್ಮ ಮನೆಯಲ್ಲಿ ಏನು ಗ್ರೋಸರಿ ಖಾಲಿ ಆಗ್ತಾ ಇದೆ ಅದನ್ನೆಲ್ಲದನ್ನು ಈ ಒಂದು ವೈಟ್ ಬೋರ್ಡಲ್ಲಿ ಬರೆದಿಟ್ಕೊಳ್ಳಿ. ಸೊ ದಟ್ ನಿಮ್ಮ ಮೆಂಟಲ್ ಲೋಡ್, ಮೆಂಟಲ್ ಪ್ರೆಷರ್ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಹಸ್ಬೆಂಡ್ಗೂ ಈ ಬೋರ್ಡ್ನ ಅವಾಗ ಚೆಕ್ ಮಾಡ್ತಾ ಇರೋದಕ್ಕೆ ಹೇಳಿ. ನೀವು ಬ್ಯುಸಿ ಇದ್ದಾಗ ಅವರಾದರೂ ಈ ಬೋರ್ಡ್ನ ನೋಡಿಕೊಂಡು ಅದ್ರ ಪ್ರಕಾರ ರೊಟೀನ್ ಆಗಿರ್ಬೋದು ಅಥವಾ ಮನೆಗೆ ಏನು ಬೇಕು ಅದನ್ನೆಲ್ಲ ನೋಡಿ ಪ್ಲ್ಯಾನ್ ಮಾಡ್ಕೊಳ್ಬೋದು. ಆ್ಯಂಡ್ ನೋ, ನೀವು ನಿಮ್ಮ ಪಾರ್ಟ್ನರ್ಗೆ ಹೆಲ್ಪ್ ಕೇಳಿದರೆ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅಥವಾ ನ್ಯಾಗ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅಲ್ಲ. ಇಟ್ಸ್ ಅ ಟೀಮ್ ವರ್ಕ್. ಬೇಸಿಕಲಿ ಮನೆಯ ರೆಸ್ಪಾನ್ಸಿಬಿಲಿಟೀಸ್ನ ಇಬ್ಬರು ಶೇರ್ ಮಾಡಿಕೊಂಡು ಮಾಡಿದ್ರೇ ಆ ಮನೆಯಲ್ಲಿ ಬ್ಯಾಲೆನ್ಸ್ ಚೆನ್ನಾಗಿರೋದು. ನೀವು ಕಸ ಗುಡಿಸೋದು, ಮನೆ ಒರೆಸೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಮಿಷಿನಿಗೆ ಬಟ್ಟೆ ಹಾಕಿ ಆ ಬಟ್ಟೆನ ಒಣಗಿಸೋದು, ಪೂಜೆ ಮಾಡೋದು ಎಲ್ಲ ಮಾಡುವಾಗ ನಿಮ್ಮ ಹಸ್ಬೆಂಡ್ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಓದಿಸೋದಾಗಿರ್ಬೋದು, ಅಥವಾ ಫ್ಯಾನಲ್ಲಿ ಧೂಳಾಗಿದ್ರೆ ಧೂಳು ಒರೆಸೋದಾಗಿರ್ಬೋದು, ಅಥವಾ ಅವರ ಪೇರೆಂಟ್ಸ್ಗೆ ಟೈಮಿಗೆ ಸರಿಯಾಗಿ ಮಾತ್ರೆಗಳನ್ನ, ಮೆಡಿಸಿನ್ಸ್ ಕೊಡೋದು, ಅಥವಾ ಮನೇಲಿ ಏನಾದರೂ ಖಾಲಿ ಆಗಿದ್ರೆ ಅದನ್ನ ಆನ್ಲೈನಲ್ಲಿ ಆರ್ಡರ್ ಮಾಡೋದು, ಇದನ್ನೆಲ್ಲ ಮಾಡ್ಬೋದಲ್ವಾ. ಇಟ್ಸ್ ನಾಟ್ ಟೂ ಮಚ್ ಟು ಆಸ್ಕ್ ಫಾರ್. ಆ್ಯಂಡ್ ಆಲ್ಸೋ ನೀವು ಕೆಲಸನ ಮ್ಯಾನೇಜ್ ಮಾಡೋದ್ರಲ್ಲಿ ಸೋಲ್ತಿದ್ದೀರಾ ಅಂತ ಅರ್ಥ ಅಲ್ಲ. ಬಟ್ ಎಲ್ಲ ಕೆಲಸನೂ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ನೀವು ಓವರ್ ಬರ್ಡನ್ ಆಗಬಾರ್ದು ಅಂತ. ಇನ್ನು ಮನೆ ಎಲ್ಲ ಜವಾಬ್ದಾರಿನೂ ಮನೆಯಲ್ಲೇ ಇದ್ದು ನೋಡ್ಕೊಳ್ಳೋ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡಿ ಸುಸ್ತಾಗೋದಕ್ಕಿಂತ ವರ್ಸ್ಟ್ ಪಾರ್ಟ್ ಏನಂದರೆ, ನಿನಗೇನಮ್ಮ ನೀನು ಮನೆಯಲ್ಲೇ ಇದ್ದು ಆರಾಮಾಗಿ ರೆಸ್ಟ್ ಮಾಡ್ತಿರ್ತೀಯಾ ಅಂತ ಅನ್ನಿಸ್ಕೊಳ್ಳೋದು. ಬಟ್ ನಿಜ ಏನು ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತು. ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಅದ್ರ ಜೊತೆಗೆ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿಸಿ, ಸ್ಕೂಲ್ ಬಸ್ ಹತ್ತಿಸಿ ಅವ್ರು ವಾಪಸ್ ಸಂಜೆ ಬರೋ ಅಷ್ಟರಲ್ಲಿ ಏನು ಸ್ನ್ಯಾಕ್ಸ್ ರೆಡಿ ಮಾಡೋದು ಅನ್ನೋವರೆಗೂ ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಗೇ ಇರುತ್ತೆ. ಬಟ್ ಪ್ರೆಷರ್ ಇಲ್ಲಿಗೆ ಮುಗಿಲಿಲ್ಲ. ಸಣ್ಣ ಪುಟ್ಟ ಕೆಲಸಗಳು ಲೈಕ್ ಮನೆ ಕಿಟಕಿ ಬಾಗಿಲನ್ನ ಒರೆಸೋದಾಗಿರ್ಬೋದು, ದೇವ್ರ ಪಾತ್ರೆಗಳನ್ನ ತೊಳೆಯೋದಾಗಿರ್ಬೋದು, ಅಥವಾ ಮನೆಯಲ್ಲಿ ದಿನಸಿ ಐಟಮ್ ಏನು ಖಾಲಿ ಆಗಿದೆ ಅಂತ ನೋಡಿಕೊಂಡು ಅದನ್ನು ನೋಟ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಹೇಳ್ತಾ ಹೋದರೆ ಸಣ್ಣ ಪುಟ್ಟ ಕೆಲಸಗಳೇ ಬೆಟ್ಟದಷ್ಟಿರುತ್ತೆ. ಸೊ ಇಷ್ಟೆಲ್ಲ ಕೆಲಸ ಮಾಡಿನೂ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡಿರ್ಬೇಕು, ಅಥವಾ ಮಕ್ಳಿಗೆ ಓದಿಸ್ಬೇಕು, ಮಕ್ಳಿಗೆ ಊಟ ಮಾಡಿಸ್ಬೇಕು, ಬೇಗ ಮಲ್ಕೋ ಅಂತ ಕನ್ವಿನ್ಸ್ ಮಾಡಬೇಕು. ಸೊ
ನೀವು ಇಷ್ಟೊಂದು ಬ್ಯುಸಿ ಇದ್ದಾಗ ನಿಮಗೋಸ್ಕರ ಒಂದು ರೊಟೀನ್ ಪ್ಲಾನ್ ಮಾಡ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್. ಸೊ ನೀವು ಮನೇಲಿ ಇದ್ದೀರಾ ಅಂದ ಮಾತ್ರಕ್ಕೆ ನೀವು ಫ್ರೀ ಆಗಿದ್ದೀರಾ ಅಂತ ಅಲ್ಲ, ಇಡೀ ದಿನ ನೀವು ಕೂಡ ಬ್ಯುಸಿ ಆಗಿರ್ತೀರಾ. ಹಾಗಾಗಿ ಈ ರೊಟೀನಲ್ಲಿ ನಿಮ್ಮ ರೆಸ್ಟ್ ಕೂಡ ಪ್ರಯಾರಿಟಿ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ರೆಸ್ಟ್ ಮಾಡಬೇಕು ಅನ್ನೋದನ್ನು ನಿಮ್ಮ ಸ್ಕೆಡ್ಯೂಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೆಳಗಿನ ತಿಂಡಿನ ಬ್ರೇಕ್ಫಾಸ್ಟ್ನ 11 ಗಂಟೆವರೆಗೂ ಡಿಲೇ ಮಾಡ್ಕೊಳ್ಳೇಬೇಡಿ. ದಿನಾಗ್ಲೂ ಕೆಲಸ ಇದ್ದೇ ಇರುತ್ತೆ. ಈ ಜಂಜಾಟದಲ್ಲಿ ನಿಮ್ಮ ಹೆಲ್ತ್ನ ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಹಾಗೆ ದಿನದಲ್ಲಿ ಒಂದು ಟೈಮ್ ಪೀರಿಯಡ್ನ ನಿಮಗೋಸ್ಕರ ನೀವು ತೆಗೆದಿಡಿ. ಬೆಳಗ್ಗೆ ಸ್ಪೆಂಡ್ ಮಾಡೋ 5-10 ನಿಮಿಷ ಅಲ್ಲ, ಬಟ್ ಮಧ್ಯಾಹ್ನದ ಊಟ ಆದಮೇಲೆ ಮೋಸ್ಟ್ಲಿ ಒಂದು ಚಿಕ್ಕ ನಿದ್ದೆ ಆಗಿದ್ದ ಮೇಲೆ ನಿಮಗೋಸ್ಕರ ಅಂತ ನೀವು ಒಂದು ಟೈಮ್ನ ಡೆಡಿಕೇಟ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಮೋಸ್ಟ್ಲಿ ನಿಮಗೆ ಕ್ರೋಶೆ ಕಲಿಬೇಕು ಅಂತ ಆಸೆ ಇರ್ಬೋದು, ಅಥವಾ ಎಂಬ್ರಾಯ್ಡ್ರಿನೋ ಟೈಲರಿಂಗೋ ಕಲಿಬೇಕು ಅಂತ ಆಸೆ ಇರ್ಬೋದು, ಅಥವಾ ಒಂದು ಒಳ್ಳೆ ಪುಸ್ತಕ ಓದಬೇಕಂತ ಆಸೆ ಇರ್ಬೋದು, ಅಥವಾ ಯೂಟ್ಯೂಬಲ್ಲಿ ಹೊಸ ಹೊಸ ಅಡುಗೆಗಳನ್ನ ಕಲಿಬೇಕು ಅಂತ ಆಸೆ ಇರ್ಬೋದು. ಸೊ ಈ ರೀತಿ ನಿಮ್ಮ ಪ್ಯಾಷನ್ ಏನು ಅಂತ ಕಂಡಿಡ್ಕೊಂಡು ಆ ಒಂದು ಪ್ಯಾಷನ್ಗೆ ನಿಮ್ಮ ಟೈಮ್ನ ಡೆಡಿಕೇಟ್ ಮಾಡ್ಕೊಳ್ಳಿ. ಹೀಗಿದ್ದಾಗ ಅಯ್ಯೋ ನನ್ನ ಲೈಫಲ್ಲಿ ಏನೂ ಮಾಡ್ತಾನೇ ಇಲ್ಲ ಅನ್ನೋ ಒಂದು ಗಿಲ್ಟ್ ನಿಮಗಿದ್ರೆ ಆ ಗಿಲ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಹೋಮ್ ಮೇಕರ್ಸ್ ಆರ್ ಹೌಸ್ ವೈಫ್ಸ್, ನೀವು ಖಂಡಿತ ಜಾಬ್ಲೆಸ್ ಅಲ್ಲ. ಮನೇಲಿ ನೀವು ಒಂದಿನ ಹುಷಾರಿಲ್ಲ ಅಂತ ಮಲಗಿದ್ರೆ ಮನೆಯ ಎಲ್ಲ ಕೆಲಸಗಳು ಏರುಪೇರಾಗೋಗುತ್ತೆ, ಇಂಬ್ಯಾಲೆನ್ಸ್ ಆಗೋಗುತ್ತೆ. ಸೊ ನೀವು ಮನೆಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ನೀವು ಮರಿಬೇಡಿ. ಸೊ ಯು ಸ್ಟ್ರಾಂಗ್ ವಿಮೆನ್, ಇಡೀ ದಿನ ಗಂಡ ಮನೆ ಮಕ್ಕಳು ಅಂತ ಟೈಮ್ ಎಲ್ಲಿಗೆ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಸೊ ಒಂದು ಡೈರಿ, ಒಂದು ಪೆನ್ ತಗೊಳ್ಳಿ. ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೇನೆಲ್ಲ ಕೆಲಸ ಮಾಡ್ತೀರಾ ಅನ್ನೋದನ್ನ ಆ ಡೈರಿಲಿ ಬರೀರಿ. ಹಾಗೇನೆ ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಹಿಡಿತಾ ಇದೆ ಅಂತಾನೂ ಬರೀರಿ. ಅಂಡ್ ಎಲ್ಲಿ ಟೈಮ್ ಕಟ್ ಡೌನ್ ಮಾಡ್ಬೋದು, ಅಂಡ್ ಯಾವ ಕೆಲಸಕ್ಕೆ ಜಾಸ್ತಿ ಟೈಮ್ ಹಿಡಿತಾ ಇದೆ, ಯಾಕೆ ಹಾಗಾಗ್ತಾ ಇದೆ, ಎಲ್ಲಿ ಟೈಮ್ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನು ಬರೀರಿ. ಸೊ ಈ ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡಾಗ ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಮಲಗಬೇಕು, ಇಷ್ಟು ಗಂಟೆಗೆ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಬೇಕು ಅಂತ ಇದ್ದಾಗ ಇನ್ ಕೇಸ್ ಏನೋ ಒಂದು ಎಕ್ಸ್ಟ್ರಾ ಕೆಲಸ ಬಂತು ಅಂತ ಅಂದ್ರೂ ನೀವು ಎಲ್ಲಿ ಆ ಕೆಲಸನ ರೀಪ್ಲೇಸ್ ಮಾಡ್ಬೋದು, ಎಲ್ಲಿ ಟೈಮ್ ಸ್ಕ್ವೀಸ್ ಮಾಡ್ಬೋದು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಈ ಒಂದು ಸ್ಕೆಡ್ಯೂಲಲ್ಲಿ ನಿಮ್ಮ ರೆಸ್ಟ್ ಕೂಡ ಇಂಪಾರ್ಟೆಂಟ್, ಅದನ್ನು ಕೂಡ ಪ್ರಯಾರಿಟಿಯಲ್ಲಿ ಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಯಾಕೆ ಪದೇ ಪದೇ ನಿಮ್ಮ ರೆಸ್ಟ್ಗೆ ಅಷ್ಟು ಪ್ರಯಾರಿಟಿ ಕೊಡ್ತಾ ಇದ್ದೀನಿ, ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡಾಗ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ರೆಸ್ಟ್ ಈಸ್ ಅ ಮಸ್ಟ್, ನೋ ಎಕ್ಸ್ಕ್ಯೂಸ್. ಹಾಗೆ ನಿಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ ಎಂಡ್ ಆಫ್ ದ ವೀಕಲ್ಲಿ ನಿಮ್ಗೆ ಯಾವುದೇ ಸರ್ಟಿಫಿಕೇಟ್ ಆರ್ ಚಪ್ಪಾಳೆ ಸಿಗದೆ ಇರ್ಬೋದು, ಬಟ್ ನೀವು ಮಾಡ್ತಿರೋ ಕೆಲಸ ವಿಸಿಬಲ್ ಆರ್ ಇನ್ವಿಸಿಬಲ್ ಮನೇಲಿರೋ ಪ್ರತಿಯೊಬ್ಬರಿಗೂ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಹಾರ್ಡ್ ವರ್ಕ್ನ ಇನ್ನೊಬ್ರು ಅಪ್ರಿಸಿಯೇಟ್ ಮಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನೊಬ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಷ್ಟು ನೋವು ಜಾಸ್ತಿ. ಹಾಗಾಗಿ ನಿಮ್ಮ ಕೆಲಸನ, ನಿಮ್ಮ ಹಾರ್ಡ್ ವರ್ಕ್ನ ನೀವೇ ಅಪ್ರಿಸಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಲ್ವಾ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ನ ನೀವು ಅಪ್ರಿಸಿಯೇಟ್ ಮಾಡ್ಕೊಳ್ಳಿ, ನೀವು ಸೆಲೆಬ್ರೇಟ್ ಮಾಡಿ. ಒಂದು ಸೆಂಟೆಡ್ ಕ್ಯಾಂಡಲ್ ಹಚ್ಕೊಳ್ಳಿ, ಒಂದು ಟೀ ಕುಡಿತಾ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಈ ಟೈಮಲ್ಲೂ ಮತ್ತೆ ನಾಳೆ ಏನು ತಿಂಡಿ ಮಾಡಲಿ, ಹಸ್ಬೆಂಡ್ ಬಟ್ಟೆಗಳನ್ನ ವಾಶ್ಗೆ ಹಾಕಬೇಕು, ಮಕ್ಳಿಗೆ ಓದಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಬೇಡಿ. ಈ ಒಂದು ಟೀ ಕುಡಿಯೋರ್ಗೂ ಟೈಮ್ ಏನಿದೆ, ಈ ಏಕಾಂತ, ಈ ಅಲೋನ್ ಟೈಮ್, ಈ ಸಾಲಿಟ್ಯೂಡ್ ಕಂಪ್ಲೀಟ್ಲಿ ನಿಮ್ಮದು. ಜಸ್ಟ್ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಮನೆಯ ರೆಸ್ಪಾನ್ಸಿಬಿಲಿಟೀಸ್ನ ನಿಮ್ಮ ಹಸ್ಬೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳುವಾಗ ನನಗೆ ನನ್ನ ಕಸಿನ್ಸ್ ನೆನಪಾಗ್ತಾ ಇದ್ರು. ಅವರಿಬ್ಬರನ್ನ ಅವರ ಅಣ್ಣ ತಮ್ಮ, ಬೇಸಿಕಲಿ ಅವರಿಬ್ಬರನ್ನ ಅವರ ತಾಯಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಅಂದರೆ, ಇಬ್ರಿಗೂ ಕೆಲವೊಂದಷ್ಟು ಕೆಲಸಗಳನ್ನ ಅವರ ತಾಯಿ ಅಸೈನ್ ಮಾಡಿಬಿಡ್ತಾ ಇದ್ರು. ಬೆಳಗ್ಗೆ ಎದ್ದು ಅವರು ಸ್ಕೂಲು ಕಾಲೇಜಿಗೆ ಹೋಗೋದಕ್ಕಿಂತ ಮುಂಚೆ ಇಷ್ಟು ಕೆಲಸಗಳನ್ನ ಮುಗಿಸ್ಕೊಂಡೆ ಆಮೇಲೆ ಹೋಗಬೇಕು ಅಂತ. ಸೊ ಈಗಲೂ ಅಷ್ಟೇ, ಹೆಣ್ಮಕ್ಳು ಮನೇಲಿ ಕೆಲಸ ಮಾಡುವಾಗ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಥವಾ ಎಷ್ಟು ಸುಸ್ತಾಗ್ತಾ ಇರುತ್ತೆ, ಅವರ ಪೇನ್ ಪಾಯಿಂಟ್ ಏನು, ಪ್ರತಿಯೊಂದು ಅವ್ರಿಗೆ ಅರ್ಥ ಆಗುತ್ತೆ. ಅಷ್ಟು ಸೆನ್ಸಿಬಿಲಿಟಿ ಅವ್ರ ತಲೆಯಲ್ಲಿ ಬಂದಿದೆ. ಸೊ ಇಮ್ಯಾಜಿನ್ ಅವರ ವೈಫ್ಸ್ ಎಷ್ಟು ಲಕ್ಕಿ ಆಗಿರ್ತಾರೆ ಅಂತ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಈಗಿನ ಕಾಲದ ಮಕ್ಕಳಲ್ಲಿ ಆ ಒಂದು ಇನ್ನೋಸೆನ್ಸೇ ಮಾಯ ಆಗಿದೆ. ಅಥವಾ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಕ್ವಾಲಿಟಿ ಆಗಿರ್ಬೋದು, ಅಥವಾ ಈಗಿನ ಕಾಲದ ಮಕ್ಕಳು ಚಿಕ್ಕ ಚಿಕ್ಕವರೇ ಡಿಪ್ರೆಷನ್, ಆಂಗ್ಸೈಟಿ ಅಂತೆಲ್ಲ ಮಾತಾಡ್ತಾರೆ. ಸೊ ನನಗನ್ಸೋದು ಕೆಲವೊಂದಷ್ಟು ಐಡಿಯಾಸ್ ನನ್ನ ತಲೆಗೆ ಬರ್ತಾ ಇರುತ್ತೆ. ಈ ರೀತಿ ಮಕ್ಕಳನ್ನ ಬೆಳೆಸಿದ್ರೆ ಮೇ ಬಿ ಅವ್ರಿಗೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರ್ಬೋದು, ಇಂಡಿಪೆಂಡೆಂಟ್ ಆಗಿ ಇರ್ಬೋದು, ಅಥವಾ ಕಾಂಪಿಟೆನ್ಸ್ ಚೆನ್ನಾಗಿರ್ಬೋದು, ಅವರ ಮೆಂಟಲ್ ಪೀಸ್ ಚೆನ್ನಾಗಿರ್ಬೋದು ಅನ್ನೋ ಒಂದಷ್ಟು ಕ್ವಾಲಿಟೀಸ್ ನನ್ನ ತಲೆಗೆ ಬರ್ತಾ ಇರುತ್ತೆ. ಬಟ್ ಪೇರೆಂಟಿಂಗ್ ಅಡ್ವೈಸ್ ಕೊಡೋಷ್ಟು ಪ್ರಬುದ್ಧತೆ ಅಥವಾ ಅನುಭವ ನನಗಿಲ್ಲ. ಬಟ್ ನನ್ನ ಫ್ರೆಂಡ್ಸ್ಗೆ ಮೇ ಬಿ ಈ ರೀತಿ ಬೆಳೆಸಿದ್ರೆ ಮುಂದೆ ಅವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅನ್ನೋ ಒಂದು ಇನ್ಪುಟ್ಸ್ ಏನು ಕೊಡ್ತಾ ಇರ್ತೀನಿ, ಅದೇ ರೀತಿ ನಾನು ವಿಡಿಯೋ ಶೇರ್ ಮಾಡಬಹುದಾ ಅನ್ನೋದು ನನ್ನ
ಕ್ವೆಶ್ಚನ್. ಆ್ಯಂಡ್ ಎಷ್ಟು ಜನ ತಾಯಂದ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದು ಜಸ್ಟ್ ನನ್ನ ಶೇರಿಂಗ್ ಆಫ್ ಮೈ ಒಪಿನಿಯನ್ ಅಷ್ಟೇ. ನಾನು ಏನು ಜ್ಞಾನ ಕೊಡೋ ಅಷ್ಟು ದೊಡ್ಡೋಳಲ್ಲ, ಬಟ್ ಐ ಆಮ್ ಜಸ್ಟ್ ಶೇರಿಂಗ್ ಮೈ ಪಾಸಿಟಿವ್ ಒಪಿನಿಯನ್ಸ್, ಹೇಗೆ ಬೆಳೆಸ್ಬೋದು ಅಂತ. ಸೊ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇನ್ಸ್ಪೈರ್ ಆಗ್ಬೋದು, ಹೆಲ್ಪ್ ಆಗ್ಬೋದು ಅನ್ನೋದಾದರೆ ಚೈಲ್ಡ್ಹುಡ್ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನಾನು ನನ್ನ ಬೆಸ್ಟ್ ಎಫರ್ಟ್ ಹಾಕಿ ವಿಡಿಯೋನ ಮಾಡೇ ಮಾಡ್ತೀನಿ. ಸೊ ಲೇಡೀಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ರೀತಿಯೇ ಹಾರ್ಡ್ ವರ್ಕ್ ಮಾಡ್ತಾ ಇರುವಂತಹ ನಿಮ್ಮ ಫೀಮೇಲ್ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೆ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇರಿ. ಬಿಕಾಸ್ ಇಲ್ಲಿ ನಾವು ರಿಯಲ್ ಟಾಕ್ ಮಾಡ್ತೀವಿ, ಸೋಲ್ ಟು ಸೋಲ್ ಕಾನ್ವರ್ಸೇಷನ್ ಮಾಡ್ತೀವಿ. ಸೊ ಮುಂದಿನ ವಾರ ಮತ್ತೆ ನಿಮ್ಮ ಭೇಟಿ. ನಮಸ್ಕಾರ.